ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಕೆಲಸ ದೇವರ ಕೆಲಸ, ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಕೆಲಸನೇ ಇಲ್ಲದಾಗಿದೆ. ಸರ್ ಏನು ಹೇಳ್ತೀರಾ? ಯಾಕಂದರೆ ಯುವಕರು ಅಲೆದಾಡ್ತಾ ಇದ್ದಾರೆ. ಎಂಪ್ಲಾಯೀಸ್ ಈಗ ಬಹಳಷ್ಟು ಜನ ಕೆಲಸ ಇಲ್ಲದೆ ಮನೆಯಲ್ಲೇ ಇರುವಂಥದ್ದು, ಏನು ಹೇಳ್ತೀರಾ? ಮೇಡಮ್, ಏನಾಗ್ತಾ ಇದೆ, ಇದು ಸರ್ಕಾರದ ಕೆಲಸ. ಇದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕಾಗ್ತದೆ, ಸಾಕಷ್ಟು ಇಂಡಸ್ಟ್ರೀಸ್ನ ಡೆವಲಪ್ ಮಾಡಬೇಕಾಗ್ತದೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲೆಲ್ಲ. ಎಲ್ಲೂ ಯಾರೂ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. BJP ಸರ್ಕಾರ ಆಯಿತು, ಕಾಂಗ್ರೆಸ್ ಸರ್ಕಾರ ಆಯಿತು, ಯಾವುದೇ ಸರ್ಕಾರ ಆಡಳಿತಕ್ಕೆ ಬಂದಾಗ ನಮ್ಮ ಪ್ರಧಾನಮಂತ್ರಿಗಳೂ ಇಡೀ ದೇಶ ಎಲ್ಲ ಪ್ರಪಂಚ ಎಲ್ಲ ಸುತ್ತಾಡಿ ಬರ್ತಾರೆ. ಆದ್ರೂ ಇಂಡಸ್ಟ್ರೀಸ್ ಬಗ್ಗೆ ಅವರು, ನಮ್ಮ ದೇಶದಲ್ಲಿ ಒಳ್ಳೆ ಕ್ಷಮತೆ ಇದೆ, ನಮ್ಮಲ್ಲಿ ಒಳ್ಳೆ ವಿದ್ಯಾವಂತರಿದ್ದಾರೆ, ಇಂಜಿನಿಯರ್ಸು, ಲಕ್ಷಾಂತರ ಜನ ಇಂಜಿನಿಯರ್ಸು, ಡಾಕ್ಟರ್ಸು ಪ್ರತಿಯೊಬ್ಬರು ಆಚೆ ಬರ್ತಾ ಇದ್ದಾರೆ, ಓದಿ ವಿದ್ಯಾವಂತರಾಗಿ ಬರ್ತಾ ಇದ್ದಾರೆ. ಅವ್ರಿಗೆ ನೀವು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಯಾವಾಗ ಜನ್ರೇಟ್ ಆಗುತ್ತೆ ಅಂತಂದರೆ ನೀವು ಇಂಡಸ್ಟ್ರೀಸ್ನ ಸಾಕಷ್ಟು ಡೆವಲಪ್ ಮಾಡಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಚೈನಾದಲ್ಲೂ ಪಾಪ ಊಟಕ್ಕೆ ತಿಂಡಿಗೆ ಇರಲಿಲ್ಲ ಅವರಲ್ಲೂ ನಮ್ಮ ಥರನೇ ಸಾಕಷ್ಟು ಎಂಪ್ಲಾಯ್ಮೆಂಟ್ ಇತ್ತು. ಆದರೆ ಇಂಡಸ್ಟ್ರೀಸ್ನ ಯಾವ ಮಟ್ಟಕ್ಕೆ ಡೆವಲಪ್ ಮಾಡಿದ್ದಾರೆ ಅಂದರೆ, ಯು ಜಸ್ಟ್ ಶೋ ಎ ಪ್ರಾಡಕ್ಟ್, ದೇ ವಿಲ್ ಡೆವಲಪ್ ಇಟ್. ಟ್ಯಾಕ್ ಅಂತ ಎಲ್ಲರಿಗಿಂತ ಉತ್ತಮವಾದಂಥ ಪ್ರಾಡಕ್ಟ್ನ ಅವರು ಡೆವಲಪ್ ಮಾಡ್ತಾರೆ. ಈ ಕ್ಷಮತೆ ನಮ್ಮಲ್ಲೂ ಇದೆ. ಆದರೆ ನಮ್ಮಲ್ಲಿ ಆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದಕ್ಕೆ 108 ಸಮಸ್ಯೆಗಳು. ಅದೇನೋ ಇದ್ರದಂತೆ ಇಂಡಸ್ಟ್ರೀಸ್ ಅಂತೆ, ಲ್ಯಾಂಡ್ ಅಲಾಟ್ ಮಾಡೋದಕ್ಕೆ 108 ಭ್ರಷ್ಟಾಚಾರಗಳು. ನಿಮಗೇನೋ ಒಂದು ಇಂಡಸ್ಟ್ರಿ ಮಾಡ್ತೀನಿ ಅಂತ ಯಾರೋ ಯುವಕ ಮುಂದೆ ಬಂದರೆ ಅವ್ನು 108 ರೂಲ್ಸು ರೆಗ್ಯುಲೇಷನ್ಸು ಇಲ್ಲದೆಲ್ಲ ಮಾಡಿ ನಮ್ಮ ದೇಶದ ಯುವ ಜನರಿಗೆ ನೀವು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ತಾ ಇಲ್ಲ. ಹಾಗೆ ಅವರೇ ಸ್ವತಃ ಏನೇನೋ ಮಾಡ್ತಾರೆ ಅಂತಂದ್ರೆ ಸಾಕಷ್ಟು ಭ್ರಷ್ಟಾಚಾರ. MLAಗಳು, ಮಿನಿಸ್ಟ್ರುಗಳು ಅವರು ದುಡ್ಡು ತಿನ್ನೋದು, ಆಫೀಸ್ಗಳಲ್ಲಿ ದುಡ್ಡುಗಳು ಸ್ಯಾಂಕ್ಷನ್ ಮಾಡೋದಕ್ಕೆ, ಪರ್ಮಿಷನ್ ಕೊಡೋದಕ್ಕೆ ಹಿಂಗಾಗಿ ದೇಶದಲ್ಲಿ ಯುವಕರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಮೊನ್ನೆಯ ಪ್ರೊಟೆಸ್ಟ್ ನೋಡಿದ್ರಲ್ಲ ನೀವು, ಇದು ಇಡೀ ದೇಶದಲ್ಲಿ ಶುರು ಆಗುತ್ತೆ. ಈಗ ನಾವು ಎಚ್ಚೆತ್ಕೋಬೇಕು. ಈಗ ಇವತ್ತಿನ ನಾವೇನೋ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಅನಾಹುತ ಆಗುತ್ತೆ. ಬೇರೆ ದೇಶಗಳಲ್ಲಂತಂದರೆ ತುಂಬ ಸಣ್ಣ ಜನಸಂಖ್ಯೆ. ನಮ್ಮ ದೇಶದಲ್ಲಿ ಎಲ್ಲ ದೇಶಗಳಿಗಿಂತ ಹೆಚ್ಚಾಗಿ ಯುವಕರಿದ್ದಾರೆ, ನಮ್ಮಲ್ಲಿ ವಿದ್ಯಾವಂತರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ಇವರೇನಾದರೂ ದಂಗೆ ಎದ್ದುಬಿಟ್ರೆ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಅನಾಹುತ ಆಗುತ್ತೆ. ಅದಕ್ಕಿಂತ ಮುಂಚೆ ರಾಜಕಾರಣಿಗಳು ಬೇರೆ ಎಲ್ಲ ಬಿಟ್ಟು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು. ಯುವಕರಿಗೆ ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ತಕ್ಕಂಥ ಕೆಲಸ ಇಮ್ಮಿಡಿಯೇಟಾಗಿ ಮಾಡಬೇಕು. ಇದಕ್ಕೆ ಟೈಮ್ ಇಲ್ಲ. ನಾವು ನಾಳೆ ದಿನ ಮತ್ತೆ ಒಂದು ಮೆಮೊರಾಂಡಮ್ನ ಕೊಡೋರಿದ್ದೀವಿ, ಸರ್ಕಾರಕ್ಕೂ ಕೊಡ್ತೀವಿ, ಲೋಕಾಯುಕ್ತಕ್ಕೆ ಎಲ್ಲ ಕಡೆ ಕೊಡ್ತಾಯಿದ್ದೀವಿ. ಏನಂತ, ಈ GBAಗಳು ಹೊಸದಾಗಿ GBA ಮಾಡಿದ್ದೀವಿ, ಹೇಗೆ ಜನ್ರೇಟ್ ಮಾಡಬೇಕು ಅನ್ನೋದನ್ನ ಒಂದು ಐಡಿಯಾ ಕೊಡ್ತೀನಿ ನಿಮಗೆ. ನೋಡಿ, ಇವಾಗ ಗುತ್ತಿಗೆದಾರರು, ಯಾರೊಬ್ಬ ದೊಡ್ಡ ಗುತ್ತಿಗೆದಾರ, ಅವನ ಹತ್ರ ಟ್ರ್ಯಾಕ್ಟರ್ ಇದೆ, ಇದಿದೆ, ರೋಡ್ ರೋಲರ್ ಇದೆ ಅಂತಂದು ಮಾತ್ರ ಕಾಂಟ್ರಾಕ್ಟ್ ಕೊಡ್ತಾರೆ. ಬೇರೆಯವ್ರಿಗೆ ಕಾಂಟ್ರಾಕ್ಟೇ ಸಿಗೋದಿಲ್ಲ. ನಾನು ಹೇಳೋದು, ಇವಾಗ ರೋಡ್ ಮಾಡೋದು ನಮ್ಮಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ. ಅವ್ರಿಗೆ ಪ್ರತಿಯೊಂದು GBAಗೆ ಒಬ್ಬೊಬ್ಬ ಸಿವಿಲ್ ಇಂಜಿನಿಯರ್ಗೆ ಅಪಾಯಿಂಟ್ ಮಾಡಿರಿ. ರೋಡ್ ಟಾರ್ ಮೇಂಟೆನೆನ್ಸು, ಅದು ನಿರ್ವಹಣೆ, ಅದು ನೋಡ್ಕೊಳ್ತಕ್ಕಂಥದ್ದು ಅವ್ರು ಕೊಡ್ರಿ. ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಚೆ ಬರ್ತಾನೆ, ಅವನಿಗೆ ರೋಡಲ್ಲಿ ಇರ್ತಕ್ಕಂಥ ಬೀದಿ ದೀಪಗಳ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಅವ್ನು ಕೊಡ್ರಿ. ಹೊಸಬರಿಗೆ, ಹೊಸ ಜನರಿಗೆ, ಹೊಸ ಜನ್ರೇಷನು ಯುವಕರಿಗೆ ತಗೊಂಬಂದು ಮೈನ್ ಸ್ಟ್ರೀಮಲ್ಲಿ ಬಿಡಿ. ನೀವು ಅದು ಮಾಡೋದೇ ಇಲ್ಲ. ಹಳೇ ಕಾಲದ್ದು ಯಾರೋ ಒಬ್ಬ ಒಂದು ಟೆಂಡರ್ ಓಪನ್ ಮಾಡ್ದ, ಅದು ಯಾವನಿಗೆ ಒಬ್ಬನ ಕೊಟ್ಟ, ಅವನ ಹತ್ರ ಬೇಜಾನ್ ದುಡ್ಡಿದೆ, ಅವ್ನು ಕೊಟ್ಬಿಟ್ಟು ಅವನಿಂದ ಕಾಯ್ಕೊಂಡು ಅವನಿಗೆ ಕಾಂಟ್ರಾಕ್ಟ್ ಕೊಡೋದಕ್ಕೆ ಅವನು MLAಗಳಿಗೆ, ಮಿನಿಸ್ಟ್ರುಗಳಿಗೆ ಲಂಚ ಕೊಡಬೇಕು. ಆಮೇಲೆ ಅದನ್ನ ಏನೋ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರೋದಕ್ಕೆ ಅಲ್ಲಿ ಆಫೀಸಲ್ಲಿಗೆ ಲಂಚ ಕೊಡಬೇಕು. ಹೀಗಾಗಿ ಏನಾಗ್ಬಿಟ್ಟಿದೆ, 100 ರೂಪಾಯಿ ಕೆಲಸಕ್ಕೆ 40ರಿಂದ 60 ರೂಪಾಯಿ ಇವರು ಈ ಲಂಚ ರೂಪದಲ್ಲೇ ಹೋಗ್ಬಿಟ್ರೆ, ಇನ್ನು ಉಳಿದಿರೋ 40%ಅಲ್ಲಿ ಅವನು ಗುತ್ತಿಗೆದಾರ ಅವನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಅವನೊಂದು 20% ತಗೊಂಬಿಟ್ರೆ ಇನ್ನು 20%ಅಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ? ಅದಕ್ಕೆ ನೀವು ರಸ್ತೆಗಳಲ್ಲಿ ರೋಡ್ ನೋಡ್ತೀರಿ, ಹಿಂಗೆ ಹಾಕೊಂಡು ಹೋಗಿರ್ತಾರೆ, 2ನೇ ದಿನ ಕಿತ್ಕೊಂಡ್ಬಂದ್ಬಿಡುತ್ತೆ ಎಲ್ಲ ರೋಡ್ಗಳು. ಸರ್ಕಾರಿ ಕೆಲಸ ನೀವು ನೋಡಿರ್ಬಹುದು, ಮಕ್ಕಳು ಪಾಪ ಕಣ್ಣಿಗೆ ಎಣ್ಣೆ ಬಿಟ್ಟು ನೀರು ಹಾಕೊಂಡು ಓದ್ತಾರೆ. ಆದ್ರೆ ಇವರು ಪ್ಲೇಸ್ಮೆಂಟ್ಗೆ ಅದನ್ನು ಕರೆಯೋದೇ ಇಲ್ಲ. ಎಷ್ಟೋ ಇಲಾಖೆಗಳೇ, ನಮ್ಮ CM ಸಿದ್ದರಾಮಯ್ಯನೇ ಹೇಳ್ತಾರೆ, ಎಷ್ಟೋ ಇಲಾಖೆಗಳೇ ಖಾಲಿ ಇದೆ, BJP ಅವಧಿಯಲ್ಲಿದ್ದಾಗ ಅವ್ರು ಮಾಡಬೇಕಿತ್ತು, ನಾವು ಮಾಡಿಲ್ಲ. ಅದೆಲ್ಲ ಅವ್ರ ಮೇಲೆ ಇವ್ರ ಮೇಲೆ ಹಾಕೋದು. ಬಟ್ ಓದ್ತಾ ಇರುವವರ ಪರಿಸ್ಥಿತಿ ಏನಾಗಬೇಕು? ಯಾಕಂದ್ರೆ ನಿಮ್ಗೇನು ಗೊತ್ತು ಸರ್, ಈಗಿನ ಜಗತ್ತಲ್ಲಿ ಒಂದೇ ಮನಸ್ಥಿತಿಯಲ್ಲಿ ಇಟ್ಕೊಂಡು ಓದಬೇಕಾದ್ರೆ ಅದು ಒಂದು ಚಾಲೆಂಜಿಂಗ್ ಲೈಫೇ. ನೋಡಿ, ಇದು ಸರ್ಕಾರ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವ್ರು ಗೆಲ್ಲಲಿಕ್ಕೆ
ಅವ್ರಿಗೆ ಮೆಜಾರಿಟಿ ಬರಲಿಕ್ಕೆ ಅವ್ರು ಏನೋ ಒಂದು ಸ್ಕೀಮ್ಗಳನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದ್ದು ಹೇಳೋದು ಇದು. ನಮ್ಮ ದೆಹಲಿ ಸರ್ಕಾರ, ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಏನು ಮಾಡಿತ್ತು ಅದರದ್ದು ಕಾಪಿ ಹೊಡೆದ್ಬಿಟ್ರು ಇವ್ರು. ಕಾಪಿ ಹೊಡೆದು ಇವ್ರಿಗೆ ಹೆಂಗೆ ನಿರ್ವಹಿಸ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಡೆವಲಪ್ಮೆಂಟ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಅರ್ಥ ಆಗಲಿಲ್ಲ ಅವರು. ಈಗ ಇದರಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಟೀಚರ್ಸ್ ಹುದ್ದೆ 2 ಲಕ್ಷ ಹುದ್ದೆ ಖಾಲಿ ಇದೆ. ಅದನ್ನು ತುಂಬ್ತಾ ಇಲ್ಲ. ವಿದ್ಯಾವಂತರು ಹುಡುಗರು BA BCom BEd MAಗಳು ಮಾಡಿ MA ಎಲ್ಲ ಮಾಡಿರ್ತಕ್ಕಂಥ ಸಾಕಷ್ಟು ಜನ ವಿದ್ಯಾವಂತರು ಬೀದಿಯಲ್ಲಿ ಅಲಿತಾ ಇದ್ದಾರೆ. ಅವ್ರಿಗೆ ನೀವು ಎಂಪ್ಲಾಯ್ಮೆಂಟ್ ಕೊಡ್ಬೋದು. 2 ಲಕ್ಷ ಇದು ಉದ್ಯೋಗ ಅವಕಾಶ ಇದೆ. ಟೀಚರ್ಸ್ಗೆ ಅಪಾಯಿಂಟ್ ಮಾಡ್ಬೋದು. ಅವ್ರಿಗೆಲ್ಲರಿಗೂ ಇದಕ್ಕೆ ಸ್ಕೂಲ್ಗಳಲ್ಲಿ ಕೆಲಸಕ್ಕೆ ಕೊಡ್ಬೋದು. ಯಾಕೆ ಮಾಡ್ತಾ ಇಲ್ಲ? ಈಗ ಯಾವ ಪರಿಸ್ಥಿತಿ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 1, 2, 3ನೇ ಕ್ಲಾಸ್ಗೆ ಒಬ್ಬ ಟೀಚರು, 4, 5, 6ಕ್ಕೆ ಒಬ್ಬ ಟೀಚರ್. ಈ ಪರಿಸ್ಥಿತಿಯಲ್ಲಿ ನಡೀತಾ ಇದೆ. ಎಂಪ್ಲಾಯ್ಮೆಂಟು ಬೇಕಾಗಿದೆ, ಆದರೆ ಜನ್ರೇಟ್ ಮಾಡ್ತಾ ಇಲ್ಲ. ಯಾಕೆಂದರೆ ಇವ್ರಿಗೆ ಹಣದ ಅಭಾವ ಹೇಗೆ ನೀಗಿಸ್ಬೇಕು ಏನು ಅಂತಕ್ಕಂಥದ್ದು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು ಸಿದ್ದರಾಮಯ್ಯನವರು ಅವ್ರಿಗೆ ಗೊತ್ತಿದೆ, ಮಾಡಬೇಕಾಗ್ತದೆ. ಆದರೆ ಪ್ರಯಾರಿಟಿ ಯಾವ್ದು ಕೊಡಬೇಕು? ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ದೆಹಲಿಯಲ್ಲೆಲ್ಲ ಮಾಡಿ ತೋರಿಸಿದ್ದೀವಿ. ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿ ತೋರಿಸಿದ್ದೀವಿ. ಎಜುಕೇಷನ್ನು, ಹೆಲ್ತು ಪ್ರತಿಯೊಂದು ಫ್ರೀಯಾಗಿ ಕೊಟ್ಟು ನಮಗೆ ಬೇರೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಸಾಕಷ್ಟು ಹಣವನ್ನು ನಾವು ಇವಾಗ ಮಾಡಿದ್ದೀವಿ. ಇಲ್ಲೇನಾಗ್ಬಿಟ್ಟಿದೆ, ಬರೀ ಬಂದಿದ್ದ ದುಡ್ಡೆಲ್ಲ ಇವರು ಫ್ರೀ ಬೀಸು 2,000 ಕೊಡ್ತೀವಿ, 3,000 ಕೊಡ್ತೀವಿ. ಇದು ಎಜುಕೇಟೆಡ್ ಮಕ್ಕಳಿಗೆ, ವಿದ್ಯಾವಂತ ಮಕ್ಕಳಿಗೆ 3,000 ರೂಪಾಯಿ ಕೊಡ್ತೀವಿ. ಬೇಡ್ರಿ, ಅದ್ರ ಬದಲು ಕೆಲಸ ಕೊಡ್ರಿ, ಅವ್ರು ದುಡಿತಾರೆ. ಅದರಿಂದ ನಮ್ಮ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಆಗ್ರಹ. ಮೇಡಮ್, ಈಗ ನಮಗೆ ಸ್ವಾತಂತ್ರ್ಯ ಬಂದು 1947ರಿಂದ ಇಷ್ಟು ತನಕ ನಾವು ನೋಡಿದ್ದೀವಿ. 79 ವರ್ಷಗಳೇ ಕಳೀತು. ಆದರೆ ದೇಶ ಉದ್ಧಾರ ಆಗಿಲ್ಲ. ಯಾಕೆ ಉದ್ಧಾರ ಆಗಿಲ್ಲ? ಕಾರಣಗಳಲ್ಲಿ ಎಂಪ್ಲಾಯ್ಮೆಂಟು. ಈಗ ನೀವು ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿದ್ರಿ ಈಗಷ್ಟೇ. ಸೊ ಎಂಪ್ಲಾಯ್ಮೆಂಟು ನಾವು ಪಂಚವಾರ್ಷಿಕ ಯೋಜನೆಗಳಿಂದ 1951ರಿಂದ ಶುರು ಮಾಡಿದ್ರು. 2014ರಲ್ಲಿ ನೀತಿ ಆಯೋಗ ಅಂತ ಮಾಡಿದ್ರು. ಏನು ಟಾಪ್ ಟು ಬಾಟಮ್ ಅಪ್ರೋಚ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಆದರೆ ಅದರಲ್ಲಿ ಏನು ಮಾಡಬೇಕಾಗಿತ್ತು, ಈಗ ನೀವು ಕೃಷಿ ಪ್ರೈಮರಿ ಸೆಕ್ಟರು, ಸೆಕೆಂಡ್ರಿ ಸೆಕ್ಟರು, ಟರ್ಷರಿ ಸೆಕ್ಟರ್ ಅಂತಿದೆ. ಪ್ರೈಮರಿ ಸೆಕ್ಟರ್ ಕೃಷಿಯಲ್ಲಿ ನಾವೇನೋ ಡೆವಲಪ್ಮೆಂಟ್ ಆಗಿದ್ದೀವ? ಆಗಲಿಲ್ಲ. ಯಾಕಾಗಲಿಲ್ಲ? ರೈತರಿಗೆ ನೀವು ನೀರಾವರಿ ಕೊಡ್ತಾಯಿಲ್ಲ, ವಿದ್ಯುತ್ ಶಕ್ತಿ ಕೊಡ್ತಾಯಿಲ್ಲ, ಬಿತ್ತನೆ ಬೀಜಗಳು ಕೊಡ್ತಾಯಿಲ್ಲ. ಒಂದು ಕೃಷಿಯಲ್ಲಿ ನಾವು ಪ್ರೈಮರಿ ಸೆಕ್ಟರಲ್ಲೇ ಅಭಿವೃದ್ಧಿ ಕಾಣೋಕ್ಕೆ ಆಗಲಿಲ್ಲ. ಎರಡನೇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ತಗೊಳ್ಳಿ, ಸೆಕೆಂಡ್ರಿ ಸೆಕ್ಟರು. ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕಂದ್ರೆ ಕಾರ್ಖಾನೆಗಳು ಉತ್ಪಾದನೆ ಮಾಡಬೇಕು, ಕಾರ್ಖಾನೆಗಳನ್ನ ಸ್ಥಾಪಿಸಬೇಕು, ಉತ್ಪಾದಕ ಘಟಕಗಳನ್ನು ಸ್ಥಾಪಿಸಬೇಕು. ಇದುವರೆಗೂ ಸ್ಥಾಪಿಸೋದರಲ್ಲಿ ಅದರಲ್ಲೂ ವಿಫಲವಾಗಿದ್ದೀವಿ ಸರ್ಕಾರಗಳು. ಅದಾದ ನಂತರ ನೀವು ಸರ್ವಿಸ್ ಸೆಕ್ಟರು, ಸೇವಾ ವಲಯ ತಗೊಳ್ಳಿ. ಸೇವಾ ವಲಯದಲ್ಲಿ ಸಾಕಷ್ಟು ಈಗ ನಾವು ನೋಡ್ಬೋದು. ನೀವು ಯಾವುದೇ ಸೆಕ್ಟರ್ ತಗೊಳ್ಳಿ, ಒಂದು ಯೂನಿವರ್ಸಿಟಿ ಅಥವಾ ಯಾವುದೇ ಸೆಕ್ಟರ್ಗಳು, ಲೈಕ್ ಶಿಕ್ಷಣ ಸಂಸ್ಥೆಗಳಾಗಲಿ, ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ PDO ಇಂದ CEO EO, ಅದೇ ರೀತಿ BBMPಗಳಲ್ಲಿ ನೀವೇನಾದರೂ ಬಂದರೆ AE AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಸಾಕಷ್ಟು ಉದ್ಯೋಗಗಳು. ಬಟ್ ಉದ್ಯೋಗಗಳು ಸೃಷ್ಟಿ ಮಾಡ್ತಾಯಿಲ್ಲ. ಯಾಕೆ ಸೃಷ್ಟಿ ಮಾಡ್ತಾಯಿಲ್ಲ ಅಂದರೆ ಭ್ರಷ್ಟಾಚಾರ. ಇಲ್ಲಿ ನೀವು ಏನೇ ಎಕ್ಸಾಮ್ ಬರೀರಿ, ಏನೇ ಓದಿ, 2 ವರ್ಷ 3 ವರ್ಷ 5 ವರ್ಷ ಸತತವಾಗಿ ಬರೆದವರು ಕೊನೆ ಅವರ ಒಂದು ಲಾಸ್ಟ್ ಅಟೆಂಪ್ಟ್ ಇರುತ್ತೆ. ಲಾಸ್ಟ್ ಅಟೆಂಪ್ಟ್ ಇರೋವಾಗಲೂ ಸಹ ಈಗ ಅದಾಗ್ತಾಯಿಲ್ಲ. ಅದಾಗಲಿಲ್ಲ, ಇವರು ಕಾಲ್ಫರ್ ಮಾಡಿಲ್ಲ, ಅವ್ರನ್ನ ರೆಕ್ರೂಟ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರ ಏಜ್ ಆಗುತ್ತೆ. ಅವ್ರ ಏಜ್ ಆದಮೇಲೆ ಏನು ಮಾಡ್ತಾರೆ? ಕೆಲಸ ಇಲ್ಲ. ಈಗ ನೋಡಿ, ಧಾರವಾಡದಲ್ಲಿ ಇದೇ ಸಿಚುವೇಶನ್ ಆಗಿರೋದು. ಏನು ವಿದ್ಯಾರ್ಥಿಗಳು ಹಗಲು ರಾತ್ರಿ ಅಂದರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವರು ನಾವು 2 ವರ್ಷ 4 ವರ್ಷ 6 ವರ್ಷ 10 ವರ್ಷದಿಂದ ಓದ್ತಾ ಇದ್ದಾರೆ. ಅವ್ರಿಗೆಲ್ಲ ಕೆಪಬಿಲಿಟಿ ಇದೆ, ಎಲ್ಲ ಅರ್ಹತೆಗಳಿದೆ. ಆದರೆ ರಿಕ್ರೂಟ್ಮೆಂಟ್ ಅವ್ರನ್ನ ಮಾಡ್ಕೊಳ್ಳಲ್ಲ. ಕಾರಣ ಇಷ್ಟೇ, ಭ್ರಷ್ಟಾಚಾರ. ನೀವು ಏನಾದರೂ ಇನ್ಫ್ಲುಯೆನ್ಸ್ ಮುಖಾಂತರ ಬರ್ತೀರಾ, MLA MP ನಿಮ್ಮ ಕಡೆಯವರು ಇದ್ದಾರಾ, ನಿಮ್ಮ ಚೇಲಾಗಳಿದ್ದಾರಾ, ಮುಗೀತು ಅಷ್ಟೇ. ಅಲ್ಲಿ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಸೀಟುಗಳು ಸೆಟಲ್ಮೆಂಟ್ ಆಗುತ್ತೆ. ನಿಮಗೇನೆ ಗೊತ್ತು, ಯುವಕರ ಸೂಸೈಡ್ ಪ್ರಕರಣಗಳು ಕೂಡ ಹೆಚ್ಚಾಗ್ತವೆ. ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ, ಡ್ರಗ್ಸ್ ಸೇವನೆ ಮಾಡ್ತಾರೆ, ಮದ್ಯಪಾನ ಮಾಡ್ತಾರೆ. ಯಾಕಂದರೆ ಖಿನ್ನತೆಯನ್ನು ಹೋಗಲಾಡಿಸ್ಕೊಂಡು ಸಮಾಜ ಎಲ್ಲೋಗ್ತಿದೆ, ಏನಾಗ್ತಿದೆ? ಆ್ಯಸ್ ಎ ಯೂತ್ ಆಗಿ ಏನು ಹೇಳ್ತೀರಾ? ಅದೇ ಯೂತ್ ಆಗಿ ನಾನು ಅದನ್ನೇ ನಿಮ್ಗೆ ಹೇಳಿದ್ದೀಗ. ಅವ್ರಿಗೆ ಉದ್ಯೋಗ ಸೃಷ್ಟಿ ಆಗಲಿಲ್ಲ ಅಂದರೆ ಅವ್ರಿಗೆ ನೆನ್ನೆ ಒಬ್ಬ ಹೇಳ್ತಾಯಿದ್ರು, ಮನೆಯಲ್ಲಿ ನಾವು ದುಡ್ಡು ಕೇಳೋದಕ್ಕೆ ನಾಚಿಕೆ ಆಗುತ್ತೆ. ಯಾಕೆ ನಾಚಿಕೆ ಆಗುತ್ತೆ? ವಯಸ್ಸಿಗೆ ಬಂದಿರ್ತಾರೆ, ಅವ್ರಿಗೆ ಒಂದು ಖರ್ಚುಗಳಿರ್ತವೆ ಮನೆಯಲ್ಲಿ. ಪಾಪ ತಂದೆ ತಾಯಿಗಳು ಅವರು ಸಂಸಾರ ನಡೆಸೋಕ್ಕೆ ಕಷ್ಟ ಇರುತ್ತೆ. ಅಂಥ ಟೈಮಲ್ಲಿ ಅವರು ಯಾವ ರೀತಿ ಕೇಳ್ತಾರೆ? ಅವರ ಖರ್ಚುಗಳೇನಾಗ್ತವೆ? ಈಗ ಎಲ್ಲಾದರೂ ಹೋಗಬೇಕು, ಒಂದು ಇಂಟರ್ವ್ಯೂಗೆ ಹೋಗಬೇಕು, ಒಂದು ಖಾಸಗಿ ವಲಯದಲ್ಲಿ, ಈಗ ಗೌರ್ಮೆಂಟ್ ಸೆಕ್ಟರಲ್ಲಿ ಆ ಭ್ರಷ್ಟಾಚಾರದಿಂದ ಕೆಲಸಗಳು ಸಿಗ್ತಾ ಇಲ್ಲ. ಯಾರು MLA MP ಇನ್ಫ್ಲುಯೆನ್ಸ್ ಇದೆಯೋ ಅವ್ರು ಮಾತ್ರ ಕೆಲಸಗಳು ಹೊಡ್ಕೊತಾ ಇದ್ದಾರೆ. ಮಿಕ್ದವ್ರು 60 ಇರೋರು ಕೆಲಸ ಮಾಡೋರು. ಖಾಸಗಿ ಕಂಪ್ನಿಗಳು ಹೋಗಬೇಕು, ಅವಾಗ ನಗರಗಳಿಗೆ ವಲಸೆ ಬರ್ತಾರೆ. ಯಾವ ಜಿಲ್ಲಾ ಮಟ್ಟಗಳಲ್ಲಿ ಅಥವಾ ನಮ್ಮ ರಾಜಧಾನಿ ಬೆಂಗಳೂರಿಗೆ ಬರ್ತಾರೆ.
ಬಂದಾಗ ಅವ್ರಿಗೆ ಕೆಲಸಗಳು ಸಿಗಲ್ಲ. ಖಾಸಗಿ ಕಂಪ್ನಿಗಳಿಗೆ ಇಲ್ಲಿ ಬರಬೇಕಂದ್ರೆ ಅವ್ರಿಗೆ ಬಸ್ ಚಾರ್ಜಿಗೆ ಬೇಕು, ಮತ್ತೊಂದು ಇಲ್ಲಿ ಉಳ್ಕೊಳ್ಳೋದಕ್ಕೆ ಬೇಕು, ಆಹಾರ ಬೇಕು. ಏನು ಮಾಡ್ತಾರೆ ಅವಾಗ? ಅಡ್ಡದಾರಿಗಳನ್ನ ಹಿಡಿತಾರೆ. ಪಾಪ ಅವರು ಅವರ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಅವ್ರನ್ನ ಆ ರೀತಿ ಮಾಡುತ್ತೆ ವಿನಃ ಯಾರು ಬೇಕಂತ ಮಾಡಲ್ಲ. ಒಂದು ಕಡೆ ಆದಾದರೆ ಇನ್ನೊಂದು ಕಡೆ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಲಿಸಿರ್ತಾರೆ. ಅವ್ರ ಮನೆಯಲ್ಲಿ ತಂದೆ ತಾಯಿಗಳು ಪಾಪ ಅವರು ಕೂಲಿ ಮಾಡೋಕ್ಕೆ ಹೋಗಿರ್ತಾರೆ. ನಮ್ಮ ಮಿಡಲ್ ಕ್ಲಾಸ್ ಎಲ್ಲ ಆಲ್ಮೋಸ್ಟು ಬಡತನದಿಂದ ನರಳ್ತಾ ಇರ್ತವೆ. ಅವರು ತಂದೆ ತಾಯಿ ಕೂಲಿ ಮಾಡೋಕ್ಕೆ ಹೋಗಿರ್ತಾರೆ. ಇವ್ರ ಮಕ್ಕಳು ಶಾಲೆಗೆ ಹೋಗ್ತಾರೆ ಅಂದ್ಕೊತಾರೆ. ಆದರೆ ಆ ಶಾಲೆ ಅರ್ಧಕ್ಕೆ ಬಿಟ್ಟಾಗ ಅವ್ರಿಗೆ ಪಾಪ ಅರಿವಿನ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ಡ್ರಗ್ಸು ಇನ್ನಿತರ ಹಲವಾರು ಕೆಟ್ಟ ಚಟಗಳಿಗೆ ಅವ್ರು ಮಾರಿ ಹೋಗಿ ಇವತ್ತು ಯುವಜನತೆ ಹಾಳಾಗೋಗೋದಕ್ಕೆ ಈ ವ್ಯವಸ್ಥೆ ಕಾರಣ. ಈ ಭ್ರಷ್ಟಾಚಾರ ಮತ್ತು ಈ ವ್ಯವಸ್ಥೆ ಏನು ಕಾಂಗ್ರೆಸ್ಸು, BJP, JDS ಯಾರೇ ಆಗಲಿ ಅವ್ರು ಮಾಡಲಿಲ್ಲ ಅಂತ ಅವ್ರ ಮೇಲೆ ಇವರು ಆಪಾದನೆ ಮಾಡ್ಕೊತಾನೆ ಇದ್ದಾರೆ ಹೊರತು ದೇಶದ ನಿಜವಾದ ಒಂದು ಅಭಿವೃದ್ಧಿ ಮಾಡಬೇಕನ್ನೋದು ಯಾರ ಮನಸ್ಸಲ್ಲೂ ಇಲ್ಲ. ಇವತ್ತು ಏನು ಧಾರವಾಡದಲ್ಲಿ ಏನು ಪ್ರತಿಭಟನೆ ಆಗ್ತೈತೆ ಅದು ಪ್ರತಿಭಟನೆ ಅಲ್ಲ, ಅದು ನಮ್ಮ ನ್ಯಾಯದ ಕೂಗು. ಯಾಕಂದರೆ ಯುವಕರು, ಯುವ ಜನತೆ ಇವತ್ತವರೆಗೂ ಸರ್ಕಾರಕ್ಕೆ ನಮಗೆ ಇದು ಕೊಡಿ ಅದು ಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ನೀವು ಯಾವ ಗ್ಯಾರಂಟಿಗಳಿಗೂ ನಮಗೆ ಬೇಡ. ನಮಗೆ ಬೇಕಾಗಿರೋದು ನಾವೇನು ಓದಿದ್ದೀರಿ, ನಾವೇನು ಶ್ರಮ ಪಟ್ಟಿದ್ದೀರಿ. ಯಾಕಂದರೆ ನಾವು ಏನೇ ಒಂದು ವಿದ್ಯಾಭ್ಯಾಸ ಮಾಡಬೇಕಂದ್ರೂ ಅದರ ಹಿಂದೆ ನಮ್ಮ ತಾಯಿಯ ಕನಸು ಇರುತ್ತೆ, ನಮ್ಮ ತಂದೆಯ ದುಡಿಮೆಯ ಒಂದು ಫಲಾನೂ ಇರುತ್ತೆ, ಮತ್ತು ನಮ್ಮ ಎಷ್ಟೋ ನಿದ್ದೆಗಳನ್ನ ಕೆಟ್ಟಿ ನಾವು ಓದಿರ್ತೀರಿ, ಅದ್ರ ಫಲ ಇರುತ್ತೆ. ಅದ್ರ ಮುಖಾಂತರ ನಾವು ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡ್ತೀರಿ. ನೀವು ಫಾರ್ಮ್ ಸಬ್ಮಿಟ್ ಮಾಡಿದಾಗ ಎಕ್ಸಾಮ್ಗಳನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ. ಯಾಕೆ ಈ ಗೌರ್ಮೆಂಟ್ ಎಕ್ಸಾಮ್ಸ್ನ ನೀವು ಇಷ್ಟು ಡಿಲೇ ಮಾಡಿಕೊಂಡು ಬರೀ ಏನಂದರೆ ಇವತ್ತು ಯುವಕರಿಗೆ ಏನಂದರೆ ಕೆಲಸದ್ದು ಕೊರತೆ ಯಾವ ಥರ ನೋವು ಕೊಡ್ತೈತೆ ಅಂದರೆ, ನಾಳೆ ದಿನ ಬಾಂಗ್ಲಾದೇಶು, ನೇಪಾಳಲ್ಲಿ ಏನು ಗಲಾಟೆ ಆಯಿತೋ ಅದಕ್ಕಿಂತ 10ರಷ್ಟು ನಾವು ಗಲಾಟೆ ಮಾಡೋದಕ್ಕೆ ಇಲ್ಲಿ ನಾವು ಕನ್ನಡಿಗರು ನಾವು ತಯಾರಿದ್ದೀರಿ ಅಂತ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಮ್ಗೆ ಆಗ್ತಾ ಇರೋದು ನೋವು. ಸರ್ಕಾರ ನಮಗೆ ಉಳಿಯಿಂದ ಕೆಲಸ ಮಾಡ್ತಾ ಇದ್ದೀರಾ. ಯಾಕಂದರೆ ಇವತ್ತು ಯಾವುದಾದ್ರು ಒಂದು ಬ್ಯಾಂಕ್ಗಳು ಹೋದರೆ ಅಲ್ಲಿ ನಾವು ಕನ್ನಡಿಗರನ್ನ ನೋಡೋದೇ ಕಷ್ಟ. ಯಾಕಂದರೆ ನೀವು ಬ್ಯಾಂಕಲ್ಲಿ ಯಾವುದೇ ಒಂದು ಕ್ಲರ್ಕಿಂದ ಹಿಡಿದು ಯಾರನ್ನೇ ನೋಡಿದ್ರು ಬರೀ ಹಿಂದಿ ಮಾತಾಡೋರನ್ನ ಇರ್ತಾರೆ. ಯಾಕೆ ಸ್ವಾಮಿ? ಕನ್ನಡಿಗರಿಗೆ ಅವಕಾಶ ಇಲ್ವಾ? ಕನ್ನಡಿಗರು ದೇಶದಲ್ಲಿ ದೇಶಾಭಿಮಾನ ಇಲ್ವಾ? ಕನ್ನಡಿಗರಿಗೇನು ಕೆಲಸ ಮಾಡೋ ಅರ್ಹತೆ ಇಲ್ವಾ? ದಯವಿಟ್ಟು ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ಮತ್ತು ರಾಜ್ಯ ಸರ್ಕಾರದವರು ಕನ್ನಡಿಗರ ಯುವ ಜನತೆಗೆ ಅವಕಾಶ ಕೊಡಿ, ಉದ್ಯೋಗ ಸೃಷ್ಟಿ ಮಾಡಿ. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಪಾಪ ಓದಿರೋಂಥ ವಿದ್ಯಾವಂತರು ಇವತ್ತು ಸರ್ಕಾರಿ ಕೆಲಸದಲ್ಲೂ ಇಲ್ಲ. ಅಟ್ಲೀಸ್ಟ್ ನಾವು ಹೋಗಿ ಇವತ್ತು ಪ್ರೈವೇಟ್ ಕಂಪ್ನಿಗೆ ಹೋಗಿ ಜಾಯ್ನ್ ಆಗೋಣ ಅಂದರೆ ಎಷ್ಟೋ IT-BT ಕಂಪ್ನೀಸ್ ಇವತ್ತು ಬಿಲ್ಗೇಟ್ಸ್ ಅಂತವರು ಕರ್ನಾಟಕಕ್ಕೆ ಬರ್ತಲ್ಲ, ಆಂಧ್ರ ಪ್ರದೇಶ, ತೆಲಂಗಾಣ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಇಲ್ಲೇನಾದ್ರು ಬೆಂಗಳೂರಲ್ಲಿ ಏನಾದ್ರು ನಾವು ಖಾಸಗಿ ಕಂಪನಿಯಲ್ಲಿ ಏನಾದ್ರು ಇಂಟರ್ವ್ಯೂ ನಡಿಬೇಕಂದ್ರು ಅಲ್ಲೂ ಬಂದ್ಬಿಟ್ಟು ಅಲ್ಲೂ ಒಂಥರ ಬೇರೆ ಒಂದು ಲೆವೆಲ್ ಥರ ಜಾಬಿಂಗ್ ಇದಾಗ್ತೈತೆ, ರಿಕ್ರೂಟ್ಮೆಂಟ್. ಒಂದು ಕಡೆ ಈಗ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು, ಸ್ಟೇಟ್ ಅಲ್ಲಿ BJP ಇದೆ. ಇವ್ರು ಹೇಳುವಂತದ್ದು BJP ಅವಧಿಯಲ್ಲಿದ್ದಾಗ ರೆಕ್ರೂಟ್ಮೆಂಟ್ ಆಗಿಲ್ಲ, ಸೊ ಅವ್ರ ಮೇಲೆ ಇವ್ರ ಮೇಲೆ ಹಾಕೋದು. ಇಲ್ಲಿ ಒದ್ದಾಡ್ತಾ ಇರೋದು ಯೂತ್ಸ್. ಏನು ಹೇಳ್ತೀರಿ? ಯಾಕಂದ್ರೆ ಓದ್ಕೊಂಡು ಎಕ್ಸಾಮ್ ಬರೆಯೋದು ಅಷ್ಟು ಈಸಿ ಅಲ್ಲ. ಸೊ ಕಷ್ಟಪಟ್ಕೊಂಡು ಓದುವಂತಹ ಬಡ ಮಕ್ಕಳು ಅಲ್ಲೇ ಇದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಇವರು BJP ಮತ್ತೆ ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದಾರೆ. ಇವ್ರಿಗೆ ಅಧಿಕಾರದ ಅಮಲಿದೆ ಹೊತ್ತು ಇವರು ಯುವ ಜನತೆಗೆ ನಾವು ಅವ್ರ ಪರ ನಿಂತ್ಕೊಳ್ಳೋಣ, ಅವ್ರ ಬೆನ್ನೆಲುಬಾಗಿ ಇರೋಣ ಅನ್ನೋ ಇದಿಲ್ಲ. ಯಾಕಂದರೆ ಇವತ್ತು ಇವ್ರುಗಳೆಲ್ಲ ಸಾಲ ಮಾಡಿಬಿಟ್ಟು ಮುಂದೆ ಜನ ಏನು ಯುವ ಜನತೆ ಇದ್ದಾರೆ ಅವ್ರ ಮೇಲೆ ಭಾರ ಆಗ್ತಾ ಇದ್ದಾರೆ. ಪ್ರತಿಯೊಂದು ಕುಟುಂಬದ್ದು 3 ಕನಸಿದೆ ಮೇಡಮ್. ಏನಂದರೆ ನನ್ನ ಕುಟುಂಬದ ಆರೋಗ್ಯ, ನನ್ನ ರಕ್ಷಣೆ ಮತ್ತು ನನ್ನ ಮಕ್ಕಳ ಭವಿಷ್ಯ, ಈ 3 ಕೊಡೋದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇಬ್ಬರೂ ವಿಫಲರಾಗಿದ್ದಾರೆ. ಯಾಕಂದರೆ ನೀವು ಸಾಲ ಮಾಡಿ ನಿಮ್ಮ ಹೊಟ್ಟೆನ ನೀವು ತುಂಬಿಸ್ಕೊಳ್ತಾ ಇದ್ದೀರಾ, ಜನರಿಗೆ ನೀವು ಮಕ್ಮಾಲ್ ಟೋಪಿ ಆಗ್ತಾ ಇದ್ದೀರಾ, ಚಿಪ್ ಕೊಡ್ತಾ ಇದ್ದೀರಾ, ನಾಮ ಆಗ್ತಾ ಇದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜನಸಾಮಾನ್ಯರ ಬಗ್ಗೆ ಸರ್ಕಾರಗಳಲ್ಲಿ ಕೇಂದ್ರದಲ್ಲೂ ನಿರ್ಲಕ್ಷ್ಯ ಇದೆ, ರಾಜ್ಯದಲ್ಲೂ ನಿರ್ಲಕ್ಷ್ಯ ಇದೆ. ಜನಗಳಲ್ಲೂ ಇವತ್ತು ತುಂಬ ಎಜುಕೇಟೆಡ್ಸ್ಗಳು ಕೂಡ ಇವತ್ತು ಬೇಸರ, ನಿರ್ಲಕ್ಷ್ಯ ಅನ್ನೋದು ಎದ್ದು ಕಾಣ್ತಾ ಇದೆ. ಯಾಕಂತಂದರೆ ಎಜುಕೇಷನ್ ಮುಗಿಸಿ ಕೆಲಸ ಅಂತ ಹುಡ್ಕೊಂಡು ಹೋದರೆ ಕೆಲಸಗಳು ಸಿಗ್ತಾ ಇಲ್ಲ. ಈ ಕೆಲಸಗಳು ಸಿಗ್ತಾ ಇರೋದ್ರ ಜೊತೆಗೆ ಸಂಪೂರ್ಣವಾಗಿ ಇವತ್ತೇನು ನಮ್ಮ ಜನತೆ ಆಯ್ಕೆ ಮಾಡಿರ್ತಕ್ಕಂಥ ನಾಯಕರುಗಳು ಇವತ್ತು ಎಲ್ಲೋ ಸೋಲು ಕಂಡಿದ್ದಾರೆ. ಜನಗಳಿಗೆ ಒಂದು ಕೆಲಸ ಮಾಡಬೇಕು, ಜನಗಳಿಗೋಸ್ಕರ ಸರ್ಕಾರ ಅನ್ನೋದು ಯಾರ ಮನಸ್ಸಲ್ಲೂ ಇಲ್ಲ. ಏನಂದರೆ ಇವತ್ತೆಲ್ಲ ರಾಜ್ಯ ನಾಯಕರಾಗಲಿ, ರಾಷ್ಟ್ರೀಯ ನಾಯಕರಾಗಲಿ ಈ ಗೆದ್ದ ನಂತರ ಕೊಡೋ ಅಂಥ ಆಶ್ವಾಸನೆಗಳನ್ನ ಇವತ್ತು ಯಾರೂ ಮಾಡ್ತಾಯಿಲ್ಲ.
ಗೆದ್ದ ನಂತರ ಇವ್ರದ್ದೇನೆಂದರೆ ನಾವೇನು ಖರ್ಚು ಮಾಡಿದ್ದೀವಿ ಅದ್ರ ತಕ್ಕನಂಗೆ ಒಂದು 10ರಷ್ಟು 20ರಷ್ಟು 100ರಷ್ಟು ಲೂಟಿ ಮಾಡಬೇಕು ಅನ್ನೋದೇ ಉದ್ದೇಶವಿದೆ ವಿನ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಯಾವ ಸರ್ಕಾರದ ನಾಯಕರಾಗಲಿ ಶಾಸಕರಾಗಲಿ ಇಲ್ಲವೇ ಇಲ್ಲ ಮೇಡಮ್. ಈಗ ಪ್ರತಿಯೊಬ್ಬ ಮಕ್ಕಳು ನಾವು ಪುಟ್ಟ ಮಕ್ಕಳನ್ನ ಸ್ಕೂಲಲ್ಲಿ ಕೇಳಿದಾಗ ಟೀಚರ್ ಆಗಬೇಕು, ಪೊಲೀಸ್ ಆಗಬೇಕು, ಅಥವಾ ಬೇರೆ ಬೇರೆ ಒಂದೊಂದು ರೀತಿಯಾದಂತಹ ಕನಸನ್ನು ಹೇಳ್ತಾರೆ. ಬಟ್ ದೊಡ್ಡವರಾಗ್ತಾ ಅದನ್ನು ನನಸು ಮಾಡೋದಕ್ಕೆ ಬೇಕಾದಂತಹ ಅವಕಾಶಗಳು ಇಲ್ಲದಾಗಿದೆಯಾ ಮೇಡಮ್? ಏನಾಗಿದೆ ಇವತ್ತು ನೋಡಿ, ನಮಗೂ ತುಂಬ ಸಣ್ಣ ವಯಸ್ಸಿನಲ್ಲಿ ಈ ಕಲ್ಮಶ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ನಾವು ಬೆಳೀತಾ ನಾವು ನಮ್ಮ ಉದ್ದೇಶ ಇದ್ದಿದ್ದು ಒಂದು ಒಳ್ಳೆ ಇನ್ಸ್ಪೆಕ್ಟರ್ ಆಗಬೇಕು, ಇಲ್ಲ ಒಳ್ಳೆ ಕಲೆಕ್ಟರ್ ಆಗಬೇಕು, ಒಳ್ಳೆ IAS ಆಫೀಸರ್ ಆಗಬೇಕು ಅಂತ. ಇವತ್ತೇನಾಗಿದೆ, ಒಬ್ಬ ಇನ್ಸ್ಪೆಕ್ಟರ್ ಆಗಬೇಕು ಅಂತಂದರೆ ಅವ್ನ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು ಮತ್ತು ದುಡ್ಡು ಚೆನ್ನಾಗಿರಬೇಕು. ಈ ದುಡ್ಡಿಲ್ಲ ಅಂತಂದರೆ, ಯಾಕಂದರೆ ಇವತ್ತಿನ ದಿನ ನೋಡಿ, ಒಬ್ಬ ಇನ್ಸ್ಪೆಕ್ಟರ್ ಆಗಲಿ, ಒಬ್ಬ ಕಲೆಕ್ಟರ್ ಆಗಲಿ, ಒಬ್ಬ IAS ಆಗಬೇಕು ಅಂತಂದರೆ ಇವತ್ತಿನ ದಿನ ಅವ್ನು ಲಕ್ಷಾಂತರ ರೂಪಾಯಿ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಬರೋ ಅಂಥ ಪರಿಸ್ಥಿತಿ ಇದೆ ಇವತ್ತಿನ ದಿನ. ಆ ದುಡ್ಡನ್ನ ಅವ್ನು ಸಾಲ ಮಾಡ್ಕೊಂಡು ಬಂದಿದ್ರು ಆ ದುಡ್ಡನ್ನ ಮತ್ತೆ ರಿಟರ್ನ್ ತೊಗೊಬೇಕಲ್ಲ. ಅವನು ಕೊಡೋ ಅಂಥವ್ರು ಯಾರೂ ಅವನಿಗೆ ಫ್ರೀಯಾಗಿ ಕೊಟ್ಟಿರಲ್ಲ, ಇಂಟ್ರೆಸ್ಟು ಕೊಟ್ಟಿರ್ತಾರೆ. ಆ ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ಕೊಬೇಕು, ಅವ್ನಿಗೆ ರಿಟರ್ನ್ ಮಾಡಬೇಕು. ಈ ಉದ್ದೇಶ ಇದ್ದಾಗ ನಾವೇನೇ ಕನ್ಸ್ಕೊಂಡ್ರು ಈಡೇರುತ್ತೆ ಅನ್ನೋದು ತುಂಬ ಮೋಸ, ಭರವಸೆ ಇಲ್ಲ. ಯಾಕಂದರೆ ಇದು ಹಿಂದೆ ನೋಡಿ, ಹಿಂದೆ ಒಂದು 20-25-30 ವರ್ಷದ ಹಿಂದೆ ಹೋದರೆ ಅವತ್ತಿನ ಏನು ಕನಸು ಜನ ಕಾಣ್ತಾಯಿದ್ರು, IAS ಆಗಲಿ, ಒಬ್ಬ ಇನ್ಸ್ಪೆಕ್ಟರ್ ಆಗಲಿ, ಡಾಕ್ಟರ್ ಆಗಲಿ ಆಗ್ತಾಯಿದ್ರು. ಯಾಕಂದರೆ ಫ್ರೀ ಎಜುಕೇಷನ್ ಇತ್ತು, ತುಂಬ ಕಮ್ಮಿ ಇತ್ತು. ಇವತ್ತೊಂದು ಮಗು ನರ್ಸರಿ ಓದಿಸ್ಬೇಕು ಅಂತಂದರೆ 1 ಲಕ್ಷ 2 ಲಕ್ಷ ಇದೆ ಅಂದಾಗ ಆ ತಂದೆ ತಾಯಿ ದುಡಿಮೆ ಎಷ್ಟಿರಬೇಕು? ಬರೋಲ್ಲ ದುಡಿಮೆನ ಬರೀ ಎಜುಕೇಷನ್ಗೆ ಹಾಕ್ಬಿಟ್ರೆ ಅವ್ರ ಜೀವನ ಏನು ಮಾಡಬೇಕು? ತುಂಬ ವರ್ಸ್ಟ್ ಇದೆ ಮೇಡಮ್. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟ ಆಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಸ್ಪಿಟಲಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಸರಿಯಾದ ಫೆಸಿಲಿಟಿ ಇರಲ್ಲ. ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸೇ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರದ ನಿರ್ಲಕ್ಷ್ಯ, ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆಯಾ? ಯೂತ್ಗೆ ಬೇರೆ ಸರ್ಕಾರ ಕೆಲಸ ಸಿಗ್ತಾ ಇಲ್ಲ, ಏನು ಹೇಳ್ತೀರಾ? ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ತುಂಬ ದೊಡ್ಡ ಕ್ರೈಸಿಸ್ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ. ಒಬ್ಬರು ನಮಗೆ ದೇಶಕ್ಕೆ ಬಂದು ಅನ್ಎಂಪ್ಲಾಯ್ಮೆಂಟ್ನ ದೊಡ್ಡದಾಗಿ ಕ್ರಿಯೇಟ್ ಮಾಡಿದ್ರು, ಇನ್ನೊಬ್ಬರು ಅದನ್ನು ಹೈಲೈಟ್ ಮಾಡಿದ್ರು ಅನ್ಎಂಪ್ಲಾಯ್ಮೆಂಟ್ ಅಂತ. ಬಟ್ ಎಂಡ್ ಆಫ್ ದ ಡೇ ಅದು ಸೊಲ್ಯೂಷನ್ ಎಲ್ಲಿದೆ? ಯಾರು ಸೊಲ್ಯೂಷನ್ನೇ ತೊಗೊತಾ ಇಲ್ಲ. ಎಜುಕೇಷನ್ ಮುಗಿಸಿ ಬರ್ತಾ ಇದ್ದಾರೆ, ದೇ ಡೋಂಟ್ ನೋ ವೇ ಟು ಗೋ ಆರ್ ವಾಟ್ ಟು ಡೂ, ಏನು ಮಾಡ್ಬೋದು ಅಂತ. ಇವಾಗ ನೋಡಿ, ನಮ್ಮ ಹಿಂದಿನ ಜನಾಂಗದಲ್ಲಿ ಇವಾಗ ನಮ್ಮ ತಂದೆ ತಾಯಿ ಆಗಲಿ ಅವ್ರು ಒಂದು ಕೆಲಸದಲ್ಲಿದ್ದರೆ, ಇವತ್ತು ಅವ್ನ ಕೆಲಸಕ್ಕೆ ಸೇರಿದ್ರೆ ನೆಕ್ಸ್ಟು ಅವ್ರು ರಿಟೈರ್ಡ್ ಆಗಿ ಶಾಲ್ ಹೊದಿಸ್ಕೊಂಡು ಇದು ಏನೇನು ಅವಾರ್ಡ್ಸ್ ಬೇಕೋ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಬಟ್ ಇವತ್ತಿನ ದಿನ ಪಾಪ ಯಂಗ್ ಚಾಪ್ ದೇ ಕಮ್ ಔಟ್, ಅದಕ್ಕಿಂತ ಫ್ರಸ್ಟ್ರೇಷನ್ ಏನಿಲ್ಲ. ದೇ ಡೋಂಟ್ ನೋ ವೇ ಟು ಗೋ, ವಾಟ್ ಟು ಡೂ. ಫಸ್ಟ್ ಆಫ್ ಆಲ್ ಪಬ್ಲಿಷಿಂಗೇ ಆಗ್ತಾ ಇಲ್ಲ ರಿಗಾರ್ಡಿಂಗ್ ಜಾಬ್ ರಿಕ್ರೂಟ್ಮೆಂಟ್ಸು. ಗೌರ್ಮೆಂಟು ರಿಕ್ರೂಟ್ಮೆಂಟೇ ಗೊತ್ತಾಗ್ತಾ ಇಲ್ಲ ಜನಗಳಿಗೆ. ಆಮೇಲೆ ಪ್ರೈವೇಟ್ ರಿಕ್ರೂಟ್ಮೆಂಟ್ಸ್ ಆರ್ ಗೋಯಿಂಗ್ ಸೋ ವೆರಿ ಪೆಥೆಟಿಕ್. ಅಟ್ರಿಷನ್ ಲೆವೆಲ್ ಈಸ್ ಸೋ ವೆರಿ ಹೈ. ಒಂದು ಕಡೆಯಿಂದ ರಿಕ್ರೂಟ್ಮೆಂಟ್ ಆಗುತ್ತೆ, ಇನ್ನೊಂದು ಕಡೆಯಿಂದ ಕಳ್ಸೋಕ್ಕೆ ರೆಡಿ ಇರ್ತಾರೆ. ಈ ಥರ ಒಂದು ಇರೆಸ್ಪಾನ್ಸಿಬಿಲಿಟಿ ಲೇಬರ್ ಆ್ಯಕ್ಟ್ ಇದ್ದರೆ, ಸೊ ಅವರ್ ಪೀಪಲ್ ಆರ್ ಲಾಸ್ಟ್. ಅಂಟಿಲ್ ಅನ್ಲೆಸ್ ನಿಮಗೆ ಒಂದು ಸ್ಟೇಬಲ್ ಎಂಪ್ಲಾಯ್ಮೆಂಟು, ಸ್ಟೇಬಲ್ ಸ್ಯಾಲ್ರಿ ಆಗಲಿ, ಒಂದು ಕಂಟಿನ್ಯೂಸು ಇಯರ್ ಆನ್ ಇಯರ್, ಹೌದಪ್ಪ ನನಗೆ ಇವತ್ತಿನ ದಿನ ಈ ಕೆಲಸಕ್ಕೆ ಸೇರಿದ್ದೀನಿ, ವೆದರ್ ಬಿ ಇಟ್ ಅಟ್ ಪ್ರೈವೇಟ್ ಆರ್ ವೆದರ್ ಬಿ ಇಟ್ ಅಟ್ ಗೌರ್ಮೆಂಟ್, ದಿಸ್ ಈಸ್ ಮೈ ಲೈಫ್, ದಿಸ್ ಈಸ್ ದ ವೇ ಐ ಆಮ್ ಗೋಯಿಂಗ್ ಟು ಗೆಟ್ ಮೈ ಅರ್ನಿಂಗ್, ಸೊ ದಿಸ್ ವಿಲ್ ಬಿ ಮೈ ಸ್ಟೇಬಲ್ ಅರ್ನಿಂಗ್, ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ, ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ರೆಸ್ಪಾನ್ಸಿಬಿಲಿಟಿ. ಇದೆಲ್ಲ ಅಂತಂದ್ರೂ ಈ ಥರ ಒಂದು ಎಲ್ಲೂ ಸಿಗ್ತಾ ಇಲ್ಲ. ಓಕೆ, ಸಾಕಷ್ಟು ಗ್ಲೋಬಲ್ ಬರ್ತಾ ಇದೆ, ಬಟ್ ಎಲ್ಲಿ ಕೆಲಸಕ್ಕೆ ಹೋಗಬೇಕು, ಏನು ಮಾಡಬೇಕು? ನಾನು ಇದೇ ಕೇಳ್ಕೊಳ್ಳೋದು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್. ಓಕೆ, ಸಾಕಷ್ಟು ಜನ ಆಚೆ ಬರ್ತಾ ಇದ್ದೀರಾ, ಎಲ್ಲ ರಿಸರ್ವೇಷನ್ ಪಾಲಿಸಿನೂ ತಂದುಬಿಟ್ಟಿರ್ತಾರೆ. ಜನರಲ್ ಮೆರಿಟ್ಗೆ ಯಾವುದೇ ಒಂದು ವೇಕೆನ್ಸಿ ಕೂಡ ಕ್ರಿಯೇಟ್ ಆಗಲ್ಲ. SC ST OBC ಅಂತ ಆಗ್ಬಿಟ್ಟು, ಜೊತೆಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಸೋ ಫಾರ್ ವೇಕೆನ್ಸೀಸ್ಗಳು ಹಂಗೆ ಇದೆ. ಯಾವುದಾದ್ರೂ ನೋಡಿದ್ದೀರಾ ರಿಕ್ರೂಟ್ಮೆಂಟ್ ಆಗ್ತಾ ಇರೋದು? ಫಸ್ಟು ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೂ ರಿಕ್ರೂಟ್ಮೆಂಟೇ ಆಗ್ತಾ ಇಲ್ಲ. ಅದರಿಂದ ನಾರ್ತ್ ಇಂಡಿಯನ್ಸ್ ಎಲ್ಲ ಇಲ್ಲಿ ವಲಸೆ ಬರ್ತಾ ಇದ್ದಾರೆ. ಪ್ರತಿ ಹೋಟ್ಲ್ಗಳಲ್ಲಿ ತೊಗೊಳ್ಳಿ ಅವ್ರದ್ದೇನೆ. ಇಲ್ಲಿ ನೇಪಾಳದವ್ರನ್ನೇ 70 ಲಕ್ಷ ರೀಸೆಂಟಾಗಿ ಮೊನ್ನೆ ನೀವು ಪೇಪರಲ್ಲಿ ನೋಡಿರ್ಬೋದು ಹಿಡಿದಿದ್ದಾರೆ. ಕಾರಣ ಏನು? ಅಲ್ಲೆಲ್ಲ ರಿಕ್ರೂಟ್ಮೆಂಟ್ ಆಗಿ ಕೆಲಸಗಳು ಸಿಗ್ತಾ ಇದ್ರೆ ಅವರೇ ಯಾಕೆ ಬರ್ತಾಯಿದ್ರು? ಇವಾಗ ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರು ಇದ್ದೀನಿ, ನಾನು ಹೋಗಿ ನಾರ್ತ್ ಇಂಡಿಯಾಗ ಹೋಗ್ತೀನಿ. ಇವಾಗ ನಾನು ಪೆನ್ಷನಬಲ್ ಜಾಬ್ ಇದೆ, ರಿಟೈರ್ಡ್ ಆಗಿದ್ದೀನಿ, ಪೆನ್ಷನ್ ಆಗಿ ಏನೋ ಸರ್ವಿಸ್ ಮಾಡ್ಕೊಳ್ಳೋದು. ಈ ಥರ ಜನಗಳಿಗೆ ಸರ್ವಿಸ್ಗೆ ಅವಕಾಶನೇ ಕೊಡ್ತೀರಾ? ಇವರು ಮಾಡ್ರನ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಅಂತಂಥ ದೊಡ್ಡ ಇಂಡಸ್ಟ್ರೀಸ್ ಎಲ್ಲನೂ ಮೂಲೆಗೆ ಬೀಳ್ತಾ ಇದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಮೊಬೈಲ್ ಫೋನ್ ಬಂತು, ಹಿಂದೆ IT ಫ್ಯಾಕ್ಟ್ರಿ ಎಲ್ಲ ಮೂಲೆಗೆ ಬಿತ್ತು. ಅಲ್ಲಿ ನೋಡಿ, ಆ ಮೂಲೆಯಲ್ಲಿರೋ BSNL ಇವ್ರು ಗೌರ್ಮೆಂಟ್ ಆಫ್ ಇಂಡಿಯಾ 1 ಅಡಿ ಜಾಗ ತೊಗೊಳಕ್ಕಾಗುತ್ತಾ? ಅದನ್ನು ಬಿದ್ದಿದೆ. ಅದನ್ನು ಬೇರೆಯವ್ರಿಗೆ ಬಾಡಿಗೆ ಕೊಡಲಿ, ಅಟ್ಲೀಸ್ಟ್ ಸರ್ಕಾರಕ್ಕೆ ರೆವಿನ್ಯೂ ಅಷ್ಟು ಬರುತ್ತೆ. ಅದು ಇಲ್ಲ. ಪಬ್ಲಿಕ್ ಸೆಕ್ಟಾರು 9 ಬ್ಯಾಂಗ್ಳೂರಲ್ಲೇ ಇತ್ತು.
ಯಾವ ಥರ ನವರತ್ನಗಳು ಅಂತ ಇತ್ತು, ಆ ನವರತ್ನಗಳು ಇವಾಗ ಯಾವುದೂ ಇಲ್ಲ. ಯಾವ ಪಬ್ಲಿಕ್ ಸೆಕ್ಟರ್ನೂ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಕೊಡೋ ವೇಕೆನ್ಸೀಸಿಗೆ ಫಿಲ್ ಆಗ್ತಾ ಇದೆ. ಇದರಿಂದ ಅಲ್ಲಿ ರಿಕ್ರೂಟ್ಮೆಂಟ್ಸ್ ಇಲ್ಲ. ಜನಗಳು ಏನು ಮಾಡ್ತಾರೆ, ಕಳ್ತನಕ್ಕೆ ಇಳಿತಾರೆ. ಮಾಡರ್ನ್ ಟೆಕ್ನಾಲಜಿ ತಿಳಿದಿರೋರು ಸೈಬರ್ ಕೆಫೆ ಇದೆಲ್ಲ ನೋಡ್ತಾ ಇದ್ದೀರಲ್ಲ ಬೆಳಗ್ಗೆ. ನಾನೇನು ಹೊಸ್ದಾಗಿ ಹೇಳ್ತೆ, ಕಾರಣ ಏನು, ಪಾಪ ಉದ್ಯೋಗ ಸಿಗ್ತಿಲ್ಲ, ಅಷ್ಟೆಲ್ಲ ಓದಿರ್ತಾರೆ. ಇಲ್ಲ ಅಂದರೆ ಗಾರ್ಮೆಂಟಲ್ಲಿ ಅಥವಾ ಇದರಲ್ಲಿ ಎಲ್ಲನೂ ಕಡೆಗೆ ಏನೂ ಸಿಕ್ಕಿಲ್ಲ. ಎಷ್ಟೋ ಜನ ಸೂಯಿಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಅದು ನೋಡ್ತಾ ಇದ್ದೀರಾ. ನೆನ್ನೆ ನೋಡೋದಲ್ಲ ಎಷ್ಟು ದೊಡ್ಡ ಪ್ರೊಟೆಕ್ಷನ್ ಆಯಿತು ಅಂತ ಹೇಳ್ಬಿಟ್ಟು. ಮತ್ತು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಎರಡೂ ಸರ್ಕಾರಗಳು ಇವ್ರನ್ನ ದೂಷಿಸೋದು, ಅವ್ರನ್ನ ದೂಷಿಸೋದು, ಕೂತ್ಕೊಂಡು ಪೇಪರ್ ಟೈಗರ್ ಥರ ಮೀಡಿಯಾಗಳ ಮುಂದೆ ಮಾತಾಡ್ತಾ ಇದ್ದು. ಸಾರ್ವಜನಿಕರಿಗೆ ಏನಾಗ್ತಾ ಇದೆ ಅಂಥ ಜಾಗದಲ್ಲಿ ಪ್ರೊಟೆಕ್ಟ್ ಹೋಗಿದ್ದೆ, ಏನು ನಡೀತಾ ಇದೆ ಅಂತ ಏನೂ ಕೇಳ್ತಾ ಇಲ್ಲ. ಯಾವುದಾದ್ರೂ ಒಬ್ಬ ಪೊಲಿಟಿಷಿಯನ್ ಲೀಡರು ಅಲ್ಲಿ ಆಗ್ತಾ ಇದೆಯಲ್ಲ ಅದರಲ್ಲಿ ಹೋಗಿದ್ದೆ, ಪಾರ್ಟಿಸಿಪೇಟ್ ಮಾಡಿ, ಏನು ನಿಮ್ಮ ಸಮಸ್ಯೆ ಕೊಡಿ, ನಾನು ಎತ್ಕೊಂಡು ಹೋಗಿ ಕೇಂದ್ರದಲ್ಲಿ ಮಾತಾಡ್ತೀನಿ ಅಂತ. ಇಲ್ಲಿ 28 ಜನ MP ಗಳಿದಾರಲ್ಲ, ಯಾರಾದರೂ ಒಬ್ಬರು ಈ ಸಬ್ಜೆಕ್ಟ್ ರೈಸ್ ಮಾಡಿದ್ದೀರಾ ಹೇಳಿ, ಒಬ್ಬರಾದರೂ ರೈಸ್ ಮಾಡಿದ್ದೀರಾ? ಇಂತಿಂಥ ಜಾಗದಲ್ಲಿ ಇಷ್ಟಿಷ್ಟು ವೇಕೆನ್ಸಿ ಇದೆ, ಇದನ್ನು ಒಂದೂ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಯಾಕೆಂದರೆ ರಿಕ್ರೂಟ್ಮೆಂಟ್ ಮಾಡಿದ್ರೆ ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ, ಪ್ರೆಸ್ಸಲ್ಲಿ ಬರುತ್ತೆ, ಈ ಥರದ್ದು ಒಂದೂ ಇಲ್ಲ. ನಂಬರ್ 1 ಇವಾಗ ಸ್ಟೇಟ್ ಗೌರ್ಮೆಂಟಲ್ಲಿ ನಿನ್ನೆ ಎಲ್ಲ ಜನ ಪಾಪ ರೊಚ್ಚಿಗೆದ್ದಾಗ ಇವತ್ತು ಕ್ಯಾಬಿನೆಟ್ಟಲ್ಲಿ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂದರೆ ಇವ್ರಿಗೇನು ಅಂತ ಹೇಳಿದ್ರೆ ಯಾರಾದರೂ ತಲೆ ಮೇಲೆ ಹೊಡೆಯೋವರೆಗೂ ಯಾರೂ ಎಚ್ಚೋತಿದ್ದಿಲ್ಲ. ಇದರಿಂದ ಏನು ಅಂದರೆ, ಇವತ್ತು ನನಗೆ 25 ವರ್ಷ ಅಂತ ಹೇಳಿದ್ರೆ ನಾಳೆ ಅವನು ಏಜ್ ಬಾರ್ ಆಗೋಗುತ್ತೆ. ಪಾಪ ಈಸ್ ಅನ್ಏಬಲ್ ಟು ಗೆಟ್ ಈಸ್ ಆಪರ್ಚುನಿಟಿ. ಆಯಿತು, ಲಾಸ್ ಆಯಿತು. ಯಾರು ಕೊಡ್ತಾರೆ? ಪ್ರೈವೇಟಲ್ಲಿ 4 ದಿನ ದುಡಿಸ್ಕೊಳ್ತಾರೆ ಶಕ್ತಿ ಇರೋವ್ರಿಗೂ, ಆಮೇಲೆ ಮನೆಗೆ ಕಳಿಸ್ತಾರೆ. ಅವ್ನು ಎಲ್ಲಿ ಹೋಗ್ಬೇಕು ಆ ಏಜ್ ಆದಮೇಲೆ? ಅವ್ರಿಗೇನಾದರೂ ಕೆಲಸ ಕೊಡ್ತಾರೆ? ಫಾರ್ ಎಕ್ಸಾಂಪಲ್ ಒಬ್ಬ ಆಟೋ ಡ್ರೈವರ್ ತೊಗೊಳ್ಳಿ, ಅವನು ಅದ್ರ ಪೂರ್ತಿ ಆಟೋ ಮೇಲೆ ಡಿಪೆಂಡ್ ಆಗಿರ್ತಾನೆ. ಇವಾಗ ಯಾರಾದರೂ ಅವ್ನಿಗೆ 50 ವರ್ಷದವನು ಕೆಲಸ ಕೊಡ್ತಾರಾ? ಈ ಥರ ಎಷ್ಟು ಜನ ಫ್ಯಾಮಿಲೀಸು, ಯಾಕೆಂದರೆ ಎಂಟೈರ್ಡ್ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಕೆಲಸದವ್ರಿಗೆ ಯಾವ ಸರಿಯಾದ ಕೆಲಸ ಇಲ್ಲ. ಇದ್ರ ಜೊತೆಗೆ ನಾರ್ತ್ ಇಂಡಿಯನ್ಸ್ ಎಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಅದು ನೀವೇ ನೋಡ್ತಾ ಇದ್ದೀರಾ, ನೀವೇ ಪೇಪರಲ್ಲಿ ಎಲ್ಲ ಆಗ್ತಾ ಇದ್ದೀರಾ. ಕಾರಣ ಏನು? ಅಲ್ಲಿ ಏನಾದರೂ ಸರಿಯಾದ ಕೆಲಸಗಳಿದ್ರೆ ಇಲ್ಲಿಗೆ ಬರೋ ಅವಶ್ಯಕತೆ ಇರಲಿಲ್ಲ. ಅದು ನಿಮಗೂ ಗೊತ್ತಿದೆ. ಈ ಅನ್ಎಂಪ್ಲಾಯ್ಮೆಂಟು ಎಲ್ಲ ಜಾಗದಲ್ಲಿ ಇದೆ, ಕೇಂದ್ರದಲ್ಲಿ ಇದೆ, ಸ್ಟೇಟಲ್ಲಿದೆ. ಬಟ್ ಏನು ಸ್ಟೆಪ್ಸ್ ತೊಗೊಳ್ತಾ ಇಲ್ವಲ್ಲ. ಇದರಿಂದ ಏನಾಗ್ತಾ ಇದೆ, ಜನಗಳಿಗೆ ತುಂಬ ಪಡಲಾರ್ದು ಕಷ್ಟಪಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ನಿನ್ನೆ ಗಲಾಟೆ ಮಾಡಿದ್ದಾರೆ. ಇದು ವಿಷಯ. ಸರ್, ಹಿರಿಯರಿದ್ದೀರಾ, ಸರ್ಕಾರಿ ನೌಕರರ ವಿಚಾರಕ್ಕೆ ಬರುವಾಗ ಯೂತ್ ಬಹಳಷ್ಟು ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. BJP ಅವರ ಮೇಲೆ ಕಾಂಗ್ರೆಸ್ ಇದು ಮಾಡೋದು, ಯಾಕಂದರೆ ಸಿದ್ದರಾಮಯ್ಯ ಅವರು ಕೂಡ ಅದೇ ಹೇಳಿದ್ದು, BJP ಅವಧಿಯಲ್ಲಿ ಕರೆಕ್ಟ್ ಆದಂತಹ ಅಲ್ಲಿ ಒಂದು ರಿಕ್ರೂಟ್ಮೆಂಟ್ ಆಗಬೇಕಿತ್ತಂತ. ಹಾಗಾದರೆ ಇದು ಸೆಂಟ್ರಲ್ ಮೇಲೆ ಹಾಕೋದು, ಸ್ಟೇಟ್ ಮೇಲೆ ಹಾಕೋದು, ಇದೇ ಆಗ್ತಾ ಇದೆಯಾ? ನಮಸ್ಕಾರ. ನಿರುದ್ಯೋಗ ಸಮಸ್ಯೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿ ಕಂಡು ಬರ್ತಾ ಇದೆ ಇಲ್ಲಿ. BJPಯವರು ಕಾಂಗ್ರೆಸ್ ಮೇಲೆ ತಲೆ ಮೇಲೆ ಗೂಬೆ ಕೂರಿಸ್ತಾರೆ, ಕಾಂಗ್ರೆಸ್ನವ್ರು BJP ಅವ್ರ ತಲೆ ಮೇಲೆ ಕೂಗಿಸ್ತಾರೆ. ಒಂದು ಬಜೆಟ್ ಅಂತ ಮಂಡನೆ ಮಾಡ್ತಾರೋ ಇಲ್ವೋ, ಒಂದು ವರ್ಷ ಶುರು ಆಗೋಕ್ಕೆ ಮುಂಚೆ ನೋಡಪ್ಪ ಇಷ್ಟಿಷ್ಟು ನಾವು ಸರ್ಕಾರಿ ಸೇವೆಗಳನ್ನು ನಮ್ಮ ನಾಗರಿಕರಿಗೆ ನಾವು ಒದಗಿಸ್ಬೇಕು ಅಂತ. ಅದರಲ್ಲಿ ಒಬ್ಬ ತಹಶೀಲ್ದಾರು, ಪ್ರತಿಯೊಂದು ತಹಸೀಲ್ಗೆ ಒಂದು ತಹಶೀಲ್ದಾರು, ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರು, ಶಿರಸ್ದಾರು, AC, DC, SP, DSP ಎಲ್ಲರೂ ಇರ್ತಾರಲ್ವ. ಸೊ ಇದಿಷ್ಟು ಕನಿಷ್ಠವಾದ ಒಂದು ಆರ್ಗನೈಸೇಷನ್ಗೆ ಒಂದು ಬಜೆಟ್ ಅಂತ ಮಂಡನೆ ಮಾಡಿ ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಅದಕ್ಕೆ ಫಂಡ್ಸ್ ಎಲ್ಲಿಂದ ಬರುತ್ತೆ ಅಂತ ಎಲ್ಲ ನೋಡಿರ್ತಾರೆ. ಅದು ಆದ ನಂತರನೂ ಸಾವಿರಾರು ಹುದ್ದೆಗಳು ಇನ್ನೂ ಖಾಲಿ ಕೂತಿದ್ದಾವೆ. ಅದಕ್ಕೆ ಇವ್ರು ಫಿಲ್ ಮಾಡ್ತಾ ಇಲ್ಲ, ಅದು ಕೇಂದ್ರ ಸರ್ಕಾರದ ಹೊಣೆಗೆ ಇದ್ರಲ್ಲಿ ಬರುತ್ತೆ, ರಾಜ್ಯ ಸರ್ಕಾರದ ಹೊಣೆಯಲ್ಲಿ ಬರುತ್ತೆ ಅಂತ. ಇದು ಬರೀ ಸುಳ್ಳು. ಇದೊಂದು BJP ಸರ್ಕಾರ ಅವ್ರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಪ್ರಚಾರ ಮಾಡಿ 40% ಕಮಿಷನ್ ಸರ್ಕಾರ ಅಂತ ಅವರು ಅಧಿಕಾರಕ್ಕೆ ಬಂದರು. ಇವತ್ತಿನ ದಿವಸ ಈಗ ನೋಡಿದ್ರೋ ಇಲ್ವೋ, ಮೊನ್ನೆ ಗುತ್ತಿಗೆದಾರರ ಸಂಘದವರು ಅಷ್ಟೇ ಅವರು ಹೇಳಿದ್ದಾರೆ, ಪ್ರತಿಯೊಬ್ಬ MLAನೂ 30% ಕಮಿಷನ್ ತೊಗೋತಾ ಇದ್ದಾರೆ ಅಂತ. ಸೊ ಈ ನೇಮಕಾತಿಗಳಲ್ಲಿ, ಟ್ರಾನ್ಸ್ಫರ್ ಪೋಸ್ಟಿಂಗ್ಗಳಲ್ಲಿ ಎಲ್ಲದರಲ್ಲೂ ಹಣ ಹೊಡ್ಕೊಂಡು ಕೊಳ್ಳೆ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ಬೋಕಸಕ್ಕನ್ನು ಅವರು ಲೂಟಿ ಹೊಡೆಯೋಕ್ಕೆ ನೋಡ್ತಾ ಇದ್ದಾರೆ. ಈ ಹುದ್ದೆಗಳು ಎಷ್ಟು ಅವರಿಗೆಲ್ಲ ಸಂಬಳ ಇರುತ್ತೆ. ಇನ್ನೊಂದು ಅಲ್ಲದೆ ಎಷ್ಟೋ ಕಡೆ ನೀವು ಪೊಲೀಸ್ ನೋಡಿ, ಅಥವಾ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಎಜುಕೇಷನ್ನು, ಹೆಲ್ತ್ ಎಲ್ಲ ಕಡೆನೂ ಅಷ್ಟೇ ಇವರು ತಮ್ಮ MLAಗಳು ಅವರ ಪುಡಾರಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟು ಗುತ್ತಿಗೆದಾರರ ಥರ ಮಾಡಿಕೊಂಡು ಗುತ್ತಿಗೆ ಮೇಲೆ ಎಲ್ಲರೂ ಇಟ್ಕೊಂಡಿದ್ದಾರೆ. ಇನ್ನೂ ನೇಮಕ ಮಾಡೇ ಇಲ್ಲ ಡೈರೆಕ್ಟ್ ಯಾರಿಗೂ. ಸೊ ಇದೊಂದು ದೊಡ್ಡ ದಂಧೆ ಆಗಿದೆ. ಇದು ದುರಾಡಳಿತ, ದುರುಳ ವ್ಯವಸ್ಥೆ. ಇದ್ರ ವಿರುದ್ಧ ನಾವೆಲ್ಲರೂ ಸೇರಿಕೊಂಡು ಹೋರಾಡಬೇಕು. ಫಂಡ್ಸ್ ಇದ್ದೇ ಇದೆ, ಆದರೆ ಎಲ್ಲ ಅದು ಮಾಯ ಆಗ್ತಾ ಇದೆ ಭ್ರಷ್ಟಾಚಾರದಿಂದ. ನಿಮಗೆಲ್ಲ ಗೊತ್ತೇ ಇಲ್ವೋ, ಎಲ್ಲ MLAಗಳು ಎಷ್ಟೋ ಜನ ಎಲ್ಲ ಈಗ ಜೈಲ್ ಪಾಲಾಗಿದ್ದಾರೆ. ಸೊ ದುಡ್ಡನ್ನೆಲ್ಲ ಕೊಳ್ಳೆ ಹೊಡಿತಾ ಇದ್ದಾರೆ. ಅದೇ ದುಡ್ಡನ್ನು ಯುವಕರಿಗೆ ನೌಕರಿ ಕೊಟ್ಟು ಅದನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ.